ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವುಳ್ಳಾಗಿದ್ದೇವೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳಿಗೆ ಕಳೆದ ವಾರ ಅದ್ಭುತವಾಗಿ ಕಾತ್ಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿಕ್ಕಾಗಿ ತಂದೆಯಾದ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳಿಗೆ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ ದೊಡ್ಡ ನಿರಸ್ತ್ರೀಕರಣ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳು, ಇದಕ್ಕೆ ಆಧಾರವಾಗಿ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಡ್ತೇನೆ. ಅಲ್ಲಿ ಹೀಗೆ ಬರೀತಾರೆ ನೋಡಿ, ನಾವು ಹೋರಾಡುವುದು ಮನುಷ್ಯರ ಮಾತ್ರದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿ ಇರುವ ದುರಾತ್ಮಗಳ ಸೈನ್ಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆಮೆನ್, ಹಲ್ಲೆಲೂಯ. ಹೌದು ಪ್ರೀತಿಯ ಮಕ್ಕಳೇ, ಇಲ್ಲಿ ದೇವ ವಾಕ್ಯ ಹೇಳ್ತದೆ ನೋಡಿ, ಏನಂದ್ರೆ ನಿರಸ್ತ್ರೀಕರಣ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಿರಸ್ತ್ರೀಕರಣ ಎಂಬುದಾಗಿ ಇಂಗ್ಲಿಷಲ್ಲಿ ಅಲ್ಲಿ ಒಂದು ಡೈಮರೆಸ್ಟ್ ಎಂಬುದಾಗಿ ಅಲ್ಲಿ ಹೇಳ್ತಾರೆ. ದೇವರು ನಾವು ಯಾವುದು ಮನುಷ್ಯರ ಜೊತೆ ಹೋರಾಡೋದಲ್ಲ, ದುರಾತ್ಮ ಸಂಗಡ ಹೋರಾಡುವುದೆಂಬುದಾಗಿ. ನೋಡಿ, ಸೈತಾನು ನಮ್ಮನ್ನು ವಂಚಿಸ್ತದೆ, ನಮ್ಮನ್ನು ಬೇಕಂತ ಹಿಂಸೆ ಕೊಡುತ್ತದೆ, ಆದರೆ ದೇವರು ನಮ್ಮನ್ನು ಕಾಪಾಡುವಂತ ದೇವರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಮಗನೇ ಭಯಪಡಬೇಡ, ಸೈತಾನ ನಾನು ಹೆದರಿಸ್ತೇನೆ, ನಿನಗೆ ಬೇಕಂತೆಲ್ಲ ಸಹಾಯ ಮಾಡುತ್ತೇನೆ ಎಂಬುದಾಗಿ ದೇವವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಅಧಿಕಾರಗಳ ಮೇಲೆ ಹೋರಾಡೋದಿಲ್ಲ. ನೋಡಿ, ಪೌಲ್ ಹೇಳ್ತಿದ್ದಾರೆ ಏನಂದ್ರೆ, ನೋಡಿ, ನಾವು ಹೋರಾಡುವುದು ಮನುಷ್ಯರ ಮಾತ್ರದವರಲ್ಲ, ಸಂಗಡಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೈನ್ಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಹೌದು ಪ್ರೀತಿಯ ಮಕ್ಕಳೇ, ಸೈತಾನಿಗೆ ನಾವು ಜಯಿಸಬೇಕು. ಸೈತಾನಿಂದ ನಾವು ನಮ್ಮ ಯಾವುದೇ ಹಿಂಸೆ ಮಾಡಿದ್ರು ಕೂಡ ದೇವರೇ ಇದರಿಂದ ಬಿಡುಗಡೆ ಕೊಡು, ನಮಗೆ ಸೈತಾನ ಅಂಧಕಾರಗಳಲ್ಲಿ ನಮ್ಮನ್ನು ನಡೆಸ್ತಾರೆ ಎಂಬುದಾಗಿ ಹೇಳುವಾಗ ದೇವರು ನಮಗೆ ಗುರಾಣಿ ಆಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ತರ ಪೌಲ್ ಎಫೆಸದವರಿಗೆ 1ನೇ ಅಧ್ಯಾಯ 3ನೇ ವಚನ ಹೇಳ್ತದೆ. ಏನಂದ್ರೆ ಅಲ್ಲಿ ಹೀಗೆ ಹೇಳ್ತಾರೆ ನೋಡಿ, ಏನಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯು ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿ ಇನ್ನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೌದು ಪ್ರೀತಿಯ ಮಕ್ಕಳೇ, ಆತ್ಮನ ವರಗಳಿಂದ ನಮ್ಮನ್ನು ಎಲ್ಲವನ್ನು ಅನುಗ್ರಹಿಸಿದ್ದಾನೆ. ನಾವು ಯಾವುದಕ್ಕೂ ಭಯಪಡಬೇಡ. ಸೈತಾನು ಎಲ್ಲ ರೀತಿಯಲ್ಲಿ ನಮ್ಮನ್ನು ವಂಚಿಸ್ತಾನೆ. ನೋಡಿ, ಪರಲೋಕದಲ್ಲಿ ಅವರು ಆರಾಧಿಸುವಂತ ಆಗಿದ್ರು, ಆದರೆ ಕೊನೆಯಲ್ಲಿ ಅವರು ಏನಾದ್ರು ದೇವರ ಅವ್ರಿಗೆ ಇದು ಕೊಟ್ಟರು, ಅವ್ರ ಕೆಳಗಡೆ ದಬ್ಬಲ್ಪಟ್ಟರು ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಸೈತಾನ ನಮ್ಮನ್ನು ವಂಚಿಸ್ತಾನೆ. ಇವಳು ಕ್ರೈಸ್ತರಾಗಿದ್ದಾರೆ, ಆದರೆ ಇವಳಿಗೆ ಏನಾದ್ರು ಮಾಡಬೇಕು, ಇವರು ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸ್ತಾರೆ, ಇವ್ರಿಗೆ ಏನಾದ್ರು ಹಿಂಸೆ ಮಾಡ್ಬೋದು ಎಂಬುದಾಗಿ ಹೇಳ್ಬೋದು. ಆದ್ರೆ ದೇವ್ರು ಹೇಳ್ತಾರೆ, ನಾನು ಆತ್ಮನಿಂದ ನಿಮ್ಮನ್ನು ತುಂಬಿಸ್ತೇನೆ, ಎಲ್ಲ ಅಂಧಕಾರಗಳಿಂದ ಬಿಡುಗಡೆ ಕೊಡ್ತೀನಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ನಿರೀಕ್ಷಕರಾಗಿ ನಾವು ಜೀವಿಸಬೇಕು, ದೇವರಲ್ಲಿ ಒಂದು ನಂಬಿಕೆಯಿಂದ ಜೀವಿಸಬೇಕು. ಎಂತ ಸೈತಾನ ಇದು ಶೋಧನೆಯಲ್ಲಿ ಇದ್ರೂ ಕೂಡ ದೇವರು ನಮ್ಮನ್ನು ಜಯ ಹೊಂದಿಸಕ್ಕೆ ಸಾಧ್ಯ ಮಾಡ್ತಾರೆ. ಹೌದು ಪ್ರೀತಿಯ ಮಕ್ಕಳ, ದೇವ್ರ ವಾಕ್ಯ ಹೇಳ್ತದೆ, ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೌದು ಪ್ರೀತಿಯ ಮಕ್ಕಳೇ, ಕ್ರಿಸ್ತ ಆತ್ಮನಲ್ಲಿ ಹೊರಗಿಸ್ತಾರೆ, ಬೇಕಂತೆಲ್ಲ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಅಯ್ಯೋ, ನನಗೆ ಜೀವನ ಏನ್ ಮಾಡಲಿ, ಸೈತಾನ ಯಾಕೆ ಈ ತರ ಹಿಂಸೆ ಕೊಡ್ತಾ ಇದ್ದಾನೆ ಎಂಬುದಾಗಿ ಚಿಂತೆ ಮಾಡಬಹುದು. ಆದ್ರೆ ದೇವ್ರ ಮಕ್ಕಳೇ, ದೇವ್ರು ನಮ್ಮ ಸಂಗಡ ಇದ್ದಾನೆ. ಅದೇ ತರ ಕೊಲೆಸೆ ಪೌಲ್ ಹೇಳ್ತದೆ, ಕೊಲೆಸದವರಿಗೆ ಬರೆದ 2ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷ ಆರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದ ಪಾತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದನು. ಆಮೇನ್. ಹೌದು ಪ್ರೀತಿಯ ಮಕ್ಕಳೇ, ನಮಗೋಸ್ಕರ ಆ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ. ನನ್ನ ಮಕ್ಕಳಿಗೆ ಎಲ್ಲ ಅಪರಾಧಗಳನ್ನು ಕ್ಷಮಿಸ್ತೀನಿ, ಎಲ್ಲ ಅವರಲ್ಲಿದ್ದಂಥ ಎಲ್ಲ ಪಾಪಗಳನ್ನು ಶಾಪಗಳನ್ನು ಅವರು ಕ್ಷಮಿಸುವಂತಹ ದೇವರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಅದೇ ತರ ಹೇಳ್ತಾರೆ. ಮತ್ತೆ 15ನೇ ವಚನ ಹೇಳ್ತದೆ, ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧಕರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆ ಮೇಲೆ ಅವುಗಳನ್ನು ಜಯಿಸಲ್ಪಡುವನಾಗಿ ಮೆರೆಸುತ್ತಾ
ಮೇರೆ ಸುತ್ತ ತೋರಿಸಿದನು. ಆಮೇಲೆ ಹೌದು ಪ್ರೀತಿಯ ಮಕ್ಕಳೇ, ಎಲ್ಲವನ್ನು ಶಿಲುಬೆ ಮೇಲೆ ಜಯ ಕೊಟ್ಟಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ದೇವರಲ್ಲಿ ನಂಬಿಕೆ ಇಡಬೇಕು. ದೇವರು ಈ ದಿನ ನನ್ನ ಕುಟುಂಬದಲ್ಲಿ ಸೈತನ ಕಾರ್ಯಗಳಿಂದ ಯೇಸು ನಾಮದಲ್ಲಿ ಬಿಡುಗಡೆ ಕೊಡು ಅಪ್ಪ, ನೀನು ಶಿಲುಬೆ ಮೇಲೆ ಜಯ ಹೊಂದಿದೆ ಅಪ್ಪ, ನನ್ನ ಕುಟುಂಬದಲ್ಲಿ ಜಯ ಕೊಡು ಅಂತ ಹೇಳುವಾಗ ನಿಶ್ಚಯವಾಗಿ ಜಯ ಕೊಡುವಂತ ದೇವರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಾಡಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಮಕ್ಕಳು ಕಣ್ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೆ ಪ್ರೀತಿಯುಳ್ಳ ದೇವರೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರಲ್ಲಿ ಅದ್ಭುತವಾಗಿ ಕಾಪಾಡಿಕೊಂಡು ಅಪ್ಪ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿದಪ್ಪ, ಸ್ತೋತ್ರ. ಹೌದೇಶಪ್ಪ, ನೀನು ಹೇಳಿದಪ್ಪ ಸೈತಾನ ಅಂಧಕಾರದ ಮೇಲೆ ನೀವು ಜಯ ಹೊಂದುತ್ತೀರಿ ಎಂಬುದಾಗಿ ಹೇಳುವಾಗೆ ಈ ವಿಡಿಯೋ ನೋಡ್ತಾರ ಮಕ್ಕಳನ್ನ ಆಶೀರ್ವದಿಸು. ಎಲ್ಲ ಸೈತಾನ ಕಾರ್ಯಗಳನ್ನು ಬಿಡುಗಡೆ ಕೊಡು, ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರೀತಿಯುಳ್ಳ ದೇವರೇ, ಚಿಕ್ಕ ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ ಜೀವ ತಂದೆ, ಆಮೆನ್. ಮೇ ಗಾಡ್ ಬ್ಲೆಸ್.